ನಮಸ್ಕಾರ ಗಾಯ್ಸ್, ಇವತ್ತೇನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಹೊಲದಿಂದ ಗಾಯ್ಸ್. ರಾಗಿ ಎಲ್ಲ ಕೊಯ್ದಾಯಿತು. ಮೊನ್ನೆ ದನಗಳು ಕಟ್ಟಿದ್ದೀನಿ, ಬದಿಗೆ ಮೇವಿರುತ್ತಲ್ಲ, ಹಂಗಾಗಿ ಸೊ ಈಗ ಕಡೆ ಕಟ್ಟಬೇಕು. ಕಡೆ ಎಲ್ಲ ಕಟ್ಟಾಯಿತು, ಆ ಕಡೆ ಕಟ್ಟಬೇಕು ಗಾಯ್ಸ್. ಹುಲ್ಲು ನೋಡ್ರಿ ಇನ್ನೂ ಆರಿಲ್ಲ, ಇನ್ನೂ ಆರ್ಬೇಕು ಗಾಯ್ಸ್. ಹುಲ್ಲು ಇನ್ನೂ ಒಂದು 2 ದಿವಸ ಬಿಡ್ತೀವಿ ಆರಕ್ಕೆ, 2-3 ದಿವಸ ಹುಯ್ನಾಗ ಆರ್ಕೆಣತ್ತೆ. ಓಕೆ, ಆಮೇಲೆ ಕಟ್ಸೋದ್ರಲ್ಲಿ ಹುಲ್ಲು ಆರೋ ತನಕ ನೋಡಿ. ಮಳೆ ಒಂದಿಲ್ಲ ಅಷ್ಟೇ, ಮಳೆ ಬಂದರೆ ಅದು ಒಣಗಿರಲಿ ಬಿಡಲಿ ಹುಲ್ಲು ಕಟ್ಟಿಸ್ತಾರೆ ನಮ್ಮ ಕಡೆ. ಅದು ಒಣಗಿರಲಿ ಹಸಿಗಿರಲಿ, ಹೇಗೆ ಮಳೆ ಬಂದಾದ್ಮೇಲೆ ಮುಗೀತು, ಹುಲ್ಲಿನ ಕತೆನೇ ಮುಗೀತದು. ಒರಿಜಿನಲ್ ಕ್ವಾಲಿಟಿ ಗರಿ ಅನ್ನುತ್ತೆ ಗೊತ್ತಾ, ಆ ಕ್ವಾಲಿಟಿ ಬರಲ್ಲ ಮಳೆ ಬಂದಮೇಲೆ. ಕಪ್ಪು ಹುಲ್ಲಾಗುತ್ತೆ, ಒಂಥರ ಆಗುತ್ತೆ. ಅದಕ್ಕೆ ಮಳೆ ಇನ್ನೇನು ಬರುತ್ತೆ ಅನ್ನಂಗಿದ್ರು ಕಟ್ಟಿಸ್ಬಿಡ್ತಾವೆ ಪಟ್ಟನಾಗಿ. ಅದು ಹುಲ್ಲು ಆರಲಿ ಬಿಡಲಿ ಅಷ್ಟೇ, ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ಈಗ ಯಾವುದು ಮಳೆ ಇಲ್ಲ, ಏನಿಲ್ಲ, ಏನೋ ಬಿಸಿಲು ಹೊಡಿತಾಯಿದೆ. ಮರದಡಿಗೆ ಹೋಗಿ ನಿಂತ್ಕೋಬೇಕು, ಮಧ್ಯದಲ್ಲೂ ನಿಂತ್ಕೊಂಡಾಗಿಲ್ಲ, ಆ ಥರ ಬಿಸಿಲು ಹೊಡಿತೈತೆ. ಬಿಸಿಲು 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 ಗೈಸ್, ಬಿಸಿಲು ಹೊಡಿತೈತೆ ಆ ಥರ. ದನ ಕಟ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಓಕೆ ಗೈಸ್, ಕರೆ ಅಲ್ಲಿ ಕಟ್ಟಿದ್ದೀನಿ, ಕಾಣ್ತಾ ಇದೆಯಾ? ಕಟ್ಟಿದ್ದೀನಿ ನೋಡ್ರಿ, ಕಾಣ್ತಾ ಇಲ್ಲ ಅಲ್ಲಿ. ಅಲ್ಲಿಗೋಗಿ ತೋರಿಸ್ತೀನಿ ತಡ್ರಿ, ಅಲ್ಲಿಗೋಗಿ ತೋರಿಸ್ತೀನಿ ಗೈಸ್. ಕರಲ್ಲ ಎಲ್ಲ ಮಲ್ಕೊಂಡೈತೆ. ಈ ಹುಲ್ ಕಡ್ಡಿ ತಿನ್ನೋಕೆ ಬಿಟ್ಟಿದ್ದೆ, ಈ ರಾಗಿ ಕಡ್ಡಿ ಸ್ವಲ್ಪ ಮೇವು ಹಾಕಿಬಿಟ್ಟು ಮೇವು ತಿಂದಾಯ್ತು ನೋಡಿ. ಮೇವು ಹಾಕಿ ಕಟ್ತೀನಿ ಪಾಪ, ಅದಿನ್ನೆಲ್ಲಿ ತಿನ್ನೋಕೆ ಹೋಗುತ್ತೆ. ಹಂಗಾಗಿ ಪಪ್ಪಾಯಿ ನೋಡಿ ಗಾಯ್ಸ್, ಹೇಗಿದೆ ಪಪ್ಪಾಯಿ ಗಿಡ ನೋಡಿ. ಮತ್ತು ಇಲ್ಲಿಗೆ ಬಿಡ್ತಾಯಿದೆ ಗೈಸ್, ಇಲ್ಲೂ ಆಗ್ತಾಯಿದೆ ನೋಡ್ರಿ. ಕೆಳಗಡೆ ಮೇಲೆ ಎಲ್ಲ ಹೂವು ಆಗ್ತಾಯಿದೆ. ಇದು ಆ್ಯಕ್ಚುಲಿ ನಾವು ಹಾಕೇ ಇರಲಿಲ್ಲ, ಅದೇ ಬೀಜ ಹಾಕಿ ಹುಟ್ಟಿರೋದು ಮರದ ಬಡ್ಡಿಲಿ. ಸೋಮು ಕೂತೈತೆ, ಅದು ಏನು ಮಾಡೋದು ಪಾಪ. ಸೊ ಇವಂಗೆ ಆ ಕಡೆ ಕಟ್ಬಿಟ್ಟು ನೀರು ಸಿಕ್ತು. ಓಕೆ ಗಾಯ್ಸ್, ದನಗಳೆಲ್ಲ ಇಟ್ಕೊಂಬಂದು ನೀರು ಕುಡಿಸ್ತಾ ಇದ್ದೀನಿ ಗಾಯ್ಸ್. ಓಕೆ, ಬೆಳಿಗ್ಗೆ ಅವನ್ನೆಲ್ಲ ಕುಡ್ಸಾಯ್ತು, ಇನ್ನೊಂದು ಐತೆ ಕುಡ್ಸೋದು. ಇಟ್ಕೊಂಡು ಕುಡಿಸ್ಬಿಟ್ರೆ ಮುಗೀತು. ಇನ್ನು ಹೋಗ್ತಾ ಸಂಜೆ ಕುಡಿಸ್ಕೊಂಡು ಹೋಗೋದು, ಒಂದು ರೋಡ್ ತಕ್ಕ ಕಟ್ಟಾಕ್ಬಿಟ್ಟು. ಈ ಬೇಸಿಗೆ ಟೈಮಲ್ಲಿ ಹಂಗೆ ಗೈಸ್ ಕುಡಿಸ್ಬೇಕು. ಈ ರಾಗಿ ಹೊಲ್ಗಳಿಗೆ ಬಂದಿರ್ತೀವಲ್ಲ, ಥರ ಒಣ ಹುಲ್ಲು, ಈ ಹಸಿ ಹುಲ್ಲು ಪ್ಲಸ್ ಮೇದಿರ್ತಾವಲ್ಲ, ಹಂಗಾಗಿ ಅವಕ್ಕೆ ನೀರು ಕುಡಿಯೋಂಗಾಗುತ್ತೆ ಭಾಳ. ಸೊ ಅದಕ್ಕೆ ಕುಡಿಸ್ಬೇಕು. ಇವಾಗ ಮಾತ್ರ ಕುಡಿಸೋದು ಅಷ್ಟೇ. ಇನ್ನು ಬಾಕಿ ಅಂತ ಹುಲ್ಲು ತಿಂದಾಗೇನು ಅಷ್ಟೊಂದು ಇಷ್ಟಪಡೋಲ್ಲ ನೀರು ಕುಡಿಯೋಕ್ಕೆ, ಬಟ್ ಇವಾಗ ಕುಡಿಸ್ಲೇಬೇಕು. ಬಿಸಿಲು ಹಂಗೆ ಹೊಡಿತಾ ಇರ್ತದೆ, ನಾವು ಹೆಂಗೆ ನೀರು ಕುಡಿತೀವಿ ಅವಕ್ಕೂ ಹಂಗೆ ನೀರು ಕುಡಿಸ್ಬೇಕಲ್ಲ. ಸೊ ಹಂಗಾಗಿ ಕುಡಿಸ್ತಾ ಇದ್ದೀನಿ ನೀರು. ಬಕೆಟ್ ಖಾಲಿ ಆದರೆ ಕೆಳಗಡೆ ನೀರು ಹೋಗ್ತಾಯಿದೆ, ಕೆಳಗಡೆ ಕುಡಿತಾ ಇಲ್ಲ. ಹೇಳ್ಕೊಂಡು ಹೋಗ್ತಾ ಹೋಗ್ಲಿ ಗಾಯ್ಸ್, ನೀರು ಹೇಳ್ಕೊಂಡು ಏನಾಗುತ್ತೆ. ಸೊ ಈಗ ಅವಕ್ಕೆಲ್ಲ ಕುಡಿಸ್ಬಿಟ್ಟು ಇನ್ನೊಂದು ಕಟ್ಟಾಕ್ಬಿಟ್ಟು ಸಿಗ್ತೀನಿ. ಓಕೆ ಗಾಯ್ಸ್, ಎಲ್ಲದನ್ನೂ ಕಟ್ಟಾಯ್ತು ನೋಡಿರಿ. ಇಲ್ಲಿ ಕರನ್ನು ಕಟ್ಟಿದ್ದೀನಿ, ಮೇಯ್ತಾಯಿದೆ. ಅಷ್ಟು ಕಟ್ಟಿದ್ದೀನಿ ಬದಿಗೆ. ಸೊ ಆ ಕಡೆ ಹುಲ್ಲಿದೆಯಲ್ಲ, ಅದು ಹುಲ್ಲಿಗೆ ತಗಲ್ಬಾರ್ದು, ಹಂಗೆ ಕಟ್ಟಿದೆಯಲ್ಲ ಅವನು ಅಮ್ಮೂರಿಗೆ ತಗಲ್ಬಾರ್ದು. ಹೋಗ್ತಾ ಬಸ್ ಬಗ್ಗಿರ್ತಾರೆ ಕೆಳಗಡೆ ವಾಲ್ ಹಾಳು ಮಾಡಿಬಿಟ್ಟು ಆಮೇಲೆ ಬಂದು ಕಟ್ಟಿಟ್ಕೊಂಡು. ಓಕೆ
ದಪ್ಪ ಬಿದ್ದೈತೆ, ಹೆವಿ ದಪ್ಪ ಬಿದ್ದೈತೆ ಗೊತ್ತೈತೆ. ಬರೀ ಇಷ್ಟಕ್ಕೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಒಂದೊಂದು ಹೊರೆ ಆಗ್ತದೆ. ಅಷ್ಟೊಂದು ಹುಲ್ಲೈತೆ. ಏನು ಕಡಿಮೆ ಹೊರೆ ಆಗಲ್ಲ ಗೊತ್ತಿಲ್ಲ. ಜಾಸ್ತಿ ಎಷ್ಟು ಆಗ್ತವೆ ಅಂತ ಗೊತ್ತಿಲ್ಲ. ನಾನು ಜಾಸ್ತಿ ಆಗ್ತವೆ ಗೊತ್ತು, ಎಷ್ಟಾಗ್ತವೆ ಅಂತ ಗೊತ್ತಿಲ್ಲ. ಸೊ ಬಕೆಟ್ನ ತಗೊಂಡೋಗೋಣ, ಹಂಗೆ ಅಲ್ಲೇ ಹೊಲ ಅಂದ್ಬಿಟ್ಟು ಹಂಗೆ ಹೋಗೋಣ. ನೀರು ಚೆಲ್ಲಿ ಅವು ಯಾವ ಬಕೆಟ್ನಾಗೆ ಕುಡಿಲಿಲ್ಲ ಗೈಸ್. ಹೆಂಗೆ ಕಾಣುತ್ತೆ ನೋಡ್ರಿ ಧೂಳು. ಸೊ ತಗೊಬಿಟ್ಟು ಹೋಗ್ತಾ ಇದೆ ಬಕೆಟ್ನ ಕೆಳಗಡೆ ಇಟ್ಬಿಟ್ಟು ಭಾಳ ಅಂದ್ಬಿಟ್ಟು ಹೆಂಗೆ ಸಸಿ ಬರೀ ಗೆದ್ಲು ಗೈಸ್, ಬರೀ ಗೆದ್ಲಿಲ್ಲಿ ಕೆಮ್ಮಣ್ಣು. ಸುಮ್ಮನೆ ಸೊಸೆ ಹಾಕೋ ಬದಲು ಈ ಥರದ ಸೊಸೆ ತಗೊಂಡು ಉಣಿದ್ರೆ ಮುಗಿದೇ ಹೋಗೋದು. ಸದಿ ಕಾಯಾರ ಬಿಡೋವು ಹಂಗೆ ಮಾಡಿದರೆ. ಸುಮ್ಮನೆ ನಾವು ಸಸಿ ಹಾಕಂತ ಇಬ್ಬರಿಸಿ ಮಾಡಿ ಹೂವು ಗೆದ್ದು ಹೊಡ್ಕೊಂತವು ಬೆಳೆಯೋದೇ ಇಲ್ಲ. ಮೊದಲೇ ಮರ್ಬೋದು. ಬರೀ ಕೆಮ್ಮಣ್ಣು ಅಂದರೆ ಕೆಮ್ಮಣ್ಣು ಐಸ್, ಕಾಲೆಲ್ಲ ಕೆಮ್ಮಣ್ಣು ಅಂತ ಆ ಥರ ಕೆಮ್ಮಣ್ಣು. ಸೊ ಇಲ್ಲಿ ಬಾಲ್ ಆನ್ ಮಾಡೋಣ, ಟೊಮೆಟೊ ಬಾಲ್ ಆನ್ ಮಾಡ್ತೀವಿ ಆ ಕಡೆ. ಸೊ ಈ ಬಕೆಟ್ ತಗೊಂಡು ಅಲ್ಲಿಗೆ ಬಂದು ಇಲ್ಲಿಗೂ ಕಟ್ಬೇಕು ನೆಕ್ಸ್ಟ್ ದನಗಳು. ಇಲ್ಲಿ ಹೆಚ್ಚು ಕಮ್ಮಿ ಒಂದು 2 ವಾರ ಮೇಯ್ತವೆ ಗೈಸ್. 2 ವಾರ ಮಿಸ್ ಇದ್ದಂಗೆ ಮೇಯ್ತವೆ. ಆ ಸೊಪ್ಪೆ ಬರೋ ತನಕ ಈಗ ಹಾಕ್ತಿರೋದು ಬರ್ಬೇಕಂದ್ರೆ ಇನ್ನೂ ಈಗ ಅಂತ ಹೇಳ್ರಿ ಬಣವೆ ಓಡ್ತೀವಲ್ಲ, ಬಣವೆ ಹುಲ್ಲಾಕಿ ಆಯ್ತು. ಟೆನ್ಷನ್ ಹಾಕೋದು ಈ ವರ್ಷ ಏನು ಹುಲ್ಲೇ ಹೆಂಗೆ ಕೊಂಡ್ಕೊಳ್ಳೋಂಗಿಲ್ಲ. ಹುಲ್ಲು ಮನೆ ತಗೊಳ್ತಿ ಓಡ್ತಿದ್ರೆ ಮುಗಿದೋಯ್ತು. ಸೊ ಇಲ್ಲಿ ಬಕೆಟ್ ಇಟ್ಬಿಟ್ಟು ಅವ್ರಿಗೆ ನೋಡಿ ಗಾಯ್ಸ್, ಸ್ಟವ್ ಅವ್ರಿಗೆ ಸೇವ್ ಆಗ್ತದೆ ನೋಡ್ರಿ. ಅಲ್ಲಿ ತನಕ ಅವರ ಗಿಡ ಒಂದು ಸಾಲಿಗೆ ಹತ್ಬಿಟ್ಟು ನಿಂತ್ಬಿಟ್ಟಿದೆ. ಡ್ರಮ್ ತುಂಬಿಸಿದ್ದೀನಿ. ಓಕೆ, ಸೊ ಆಮೇಲೆ ಸಿಗ್ತೀನಿ ಗಾಯ್ಸ್. ಓಕೆ ಗೈಸ್, ಇದು ಎಂಥದ್ದು ರಾಗಿ ಕಾಲಲ್ಲಿ ಇದು ಮಾಡ್ತಾಯಿದ್ದೀವಿ, ಅಳ್ತಿದೆ ಮಾತು ಬುಡಗಿಸ್ತಾಯಿದ್ದೆ ಕಾಲಲ್ಲಿ ಏನು ಮಾಡ್ತೀವಿ. ಏನಿದೆ ಏನಂತಾರೆ ನನಗೆ ಗೊತ್ತಿಲ್ಲ. ಓಕೆ, ಸೊ ಹಿಂಗೆ ಮಾಡ್ತಾಯಿದ್ದೆ ಆ ಕಡೆ ಎಲ್ಲ ಅಂತ ಏನೋ ಒಂದು ತೋರಿಸ್ತೀನಿ ಲಾಸ್ಟಿಗೆ. ಓಕೆ, ಲಾಸ್ಟಿಗೆ ಒಂದು ತೋರಿಸ್ತೀನಿ, ಕಾಯ್ತಾಯಿದ್ದೆ. ಫುಲ್ ವೀಡಿಯೋ ನೋಡಿ, ಫುಲ್ ವೀಡಿಯೋ ಅಲ್ಲ, ಈ ವಿಡಿಯೋದಲ್ಲಿ ತೋರಿಸ್ತೇನೆ. ರಾಗಿ ಒಣಹಾಕಾದ್ಮೇಲೆ ಅಲ್ಲಿ ತಂಗೋದು ಹಾಕಾದ್ಮೇಲೆ ಸದ್ಯಕ್ಕೆ ಕಾರಲ್ಲಿ ಹೀಗೆ ಮಾಡ್ತಾ ಇದ್ದೀನಿ. ಗೋಣಿ ಚೀಲ ಟಾರ್ಪಲ್ ತೂತೈತೆ, ಅದಕ್ಕೆ ಕೆಳಗಡೆ ಹಾಕಿದ್ದೀವಿ. ರಾಗಿ ಸೋರ್ಬಾರ್ದಲ್ಲ, ಅದು ಇನ್ನೊಂದು ಟಾರ್ಪಲ್ಲು ತೆಳ್ಳಗೆ ಒಣಗಲಿ ಅಂತ. ಸಾಲ ಹೋಗ್ಬೇಕು, ಗಟ್ಟಿಗೈತೆ ನೋಡ್ರಿ. ಸರಿ ಮುಗೀತು. ಈ ಸಾಲು ಕಟ್ಟೋದು ಕಟ್ಟೋದು ಈ ಕಡೆ.
ಹೋಗಿ ತೆಗಿಬೇಕಾಯ್ತು. ಈಗ ನಿಮ್ಗೆ ಏನೋ ತೋರಿಸ್ತೀನಿ ಸಾಕು, ಎಲ್ಲ ಕಾಲಾಡಿ ಏನೋ ತೋರಿಸ್ತೀನಿ. ಓಕೆ, ರೆಡಿನ ನೋಡೋಕ್ಕೆ? ರಾಗಿ ಕಳ್ತನ ಮಾಡ್ತಾಯಿದ್ದಾವೆ ಗಾಯ್ಸ್. ನೋಡ್ರಿ ಇಲ್ಲಿ ಸೈನ್ಯ ತಗೊಂಬಿಟ್ಟು ಹಿಂಗೆ ಓಡೋದಂತೆ. ಇಲ್ಲಿ ನೋಡ್ರಿ, ಇಲ್ಲಿ ತಗೊಂಡು ಹೋಗ್ತಾ ಇದ್ದಾವೆ, ಕಾಣ್ತಾ ಇದೆಯಾ? ಝೂಮ್ ಆಗ್ತದೆ ನೋಡ್ರಿ, ಇಲ್ಲಿ ತಗೊಂಡು ಹೋಗ್ತಾ ಇದೆ ನೋಡ್ರಿ. ಇದ್ರೊಳಗೆ ಹೆಂಗೆ ನುಗ್ಗಿತಾವಪ್ಪ ಈ ಸೊಪ್ಪೊಳಗಡೆ, ಎಲ್ಲೆಲ್ಲಿ ಹೋಗ್ತಾವೆ ಗೊತ್ತಿಲ್ಲ ಮಿಸ್. ನೋಡ್ರಿ, ಕಳ್ತನ ಮಾಡ್ತವೆ ರಾಗಿ ಕಳ್ತನ. ರಾಗಿ ಕಳ್ತನ ಮಾಡ್ತಾಯಿದ್ದಾವೆ ಗಾಯ್ಸ್. ಏನು ಮಾಡೋದೇಳಿ, ಏನು ಮಾಡೋಕ್ಕಾಗಲ್ಲ. ತಿಂತ ಅಷ್ಟೇ, ಏನು ಮಾಡೋಕ್ಕಾಗುತ್ತೆ ಗೈಸ್. ಈಗ ಅವನಿಗೆ ಕಟ್ಟಾಕಿರ್ತಾರೆ, ಈಗ ಅವನಿಗೆ ಕೈ ಸಿಗ್ತಾವ. ಇಲ್ಲೊಂದು ಬ್ಯಾಚ್ ಕಳ್ತನ ಮಾಡ್ತಾಯಿದೆ ನೋಡ್ರಿ. 2 ಬ್ಯಾಚ್ ಕಳ್ತನ ಮಾಡ್ತಿರೋದು ಇಲ್ಲಿ ಕಾಣ್ತಾಯ್ತಾ? 2 ಬ್ಯಾಚ್ ಕಳ್ತನ ಮಾಡ್ತೈತೆ ಗೈಸ್. ಎರಡು ಬ್ಯಾಚ್ ಕಳ್ತನ ಮಾಡ್ತಾರೆ ಇಲ್ಲಿ. ಇಲ್ಲೆಲ್ಲ ಅಡ್ಡಾಡ್ತಾ ಇವೆ ನೋಡ್ರಿ. ಇಲ್ಲೆಲ್ಲ ತಗೊಂಡೋಗ್ತಾಯಿದೆ, ಇಲ್ಲಿ ತಗೊಂಡೋಗ್ತಾಯಿದೆ ನೋಡಿ, ಕಾಣಿಸ್ತೈತಾ? ಇಲ್ಲೆಲ್ಲ ಹೋಗ್ತಾಯಿದೆ. ಝೂಮ್ ಹಾಕಿರಿ ನೆಟ್ಟು ಕಾಣಲ್ಲ. 2 ಬ್ಯಾಚ್ ಕಳ್ತನ ಮಾಡ್ತಾಯಿದೆ. ಪೂರ್ತಿ ಅಂತಲೇ ತಿಳ್ಕೊಂಬಿಟ್ರಿದೆ ಎಲ್ಲ ಸೈಡಲ್ಲಿ ಹಂಗೆ ಕಳ್ತನ ಮಾಡ್ತಾಯಿದೆ. ಇಲ್ಲೊಂದು ಬ್ಯಾಚು, ಇಲ್ಲಿ ಬರೀ ತೋರಿಸೋದೇ ಆಗುತ್ತೆ ನಾನು. ಇಲ್ಲಿ ಹೊತ್ಕೊಂಡು ಹೊಡೋಯ್ತದೆ. 2 ಬ್ಯಾಚ್ ಅಂತೀವಿ, ಪೂರ್ತಿ ಬ್ಯಾಚು ಒಳಗಡೆ ಎಲ್ಲ ಹಂಗೆ. ಏನೂ ಮಾಡೋಂಗಿಲ್ಲ ಅಷ್ಟೇ.